ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿ ಬಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿನದಂದು ನಾವು ಮಾಡುವಂಥ ಅಮೃತಲಕ್ಷ್ಮಿ ಪೂಜೆಯ ಬಗ್ಗೆ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತೀನಿ. ಈ ಪೂಜೆಯನ್ನು ನಾವು ಆಷಾಢ ಮಾಸದ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅದಕ್ಕಿಂತ ಹೆಚ್ಚು ನಾವು ಈ ಪೂಜೆಗೆ ಕೊಡಬೇಕು. ಏನಕ್ಕಪ್ಪ ಅಂತಂದರೆ, ನಮಗೆ ಅಮೃತಲಕ್ಷ್ಮಿಯ ಒಂದು ಆಶೀರ್ವಾದ ಇಲ್ಲವಾದಲ್ಲಿ ನಮ್ಮನೆ ಧಾನ್ಯಗಳ ಕೊರತೆ ಸಹ ಎದುರಾಗ್ತದೆ, ಹಾಗೆ ಹೆಲ್ತ್ ಅಪ್ಸೆಟ್ ಸಹ ಆಗ್ತದೆ. ಸೊ ಆದ್ದರಿಂದ ನಾವು ಈ ಪೂಜೆಯನ್ನು ಶ್ರದ್ಧೆ ಭಕ್ತಿಯನ್ನು ಇಟ್ಟು ನಾವು ಪೂಜೆನ ಮಾಡಬೇಕಾಗುತ್ತದೆ. ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ಮನೆಯನ್ನು ಹಾಕಿಕೊಂಡು ಈಗಾಗಲೇ ನನಗೆ ತಿಳಿಸ್ಕೊಟ್ಟಿದ್ದೇನೆ. ಲಕ್ಷ್ಮಿಯ ಬೀಜ ರಂಗೋಲಿ, ಶ್ರೀ ರಂಗೋಲಿ, ಹಾಗೆ ಸುತ್ತಲೂ ಸಹ ನಾವು ತ್ರಿಕೋನಾಕಾರವಾಗಿ ಡ್ರಾಯಿಂಗ್ ಮಾಡ್ತೀವಿ ಅಲ್ವಾ. ಆ ರಂಗೋಲಿಯನ್ನು ಹಾಕಿಕೊಂಡು ಲಕ್ಷ್ಮೀ ಫೋಟೋವನ್ನಿಡಿ ಹೂಗಳಿಂದ ಅಲಂಕಾರ ಮಾಡಿ, ಕೆಂಪು, ಹಳದಿ, ಬಿಳಿ ಹೂಗಳಿಂದ ನೀವು ಅಲಂಕಾರ ಮಾಡಬಹುದು. ತಾವರೆ ಹೂ ಸಿಕ್ಕಿದ್ರೆ ಮತ್ತು ತುಂಬಾ ಒಳ್ಳೆಯದು. ಕೆಳಗೆ ಪ್ಲೇಟನ್ನು ಇಟ್ಟು, ಹಿತ್ತ ಅಥವಾ ಬೆಳ್ಳಿ ಪ್ಲೇಟನ್ನು ಇಡಿ. ಅದ್ರ ಮೇಲೆ ನೀವು 5 ರೀತಿಯ ಧಾನ್ಯಗಳನ್ನು ಹಾಕಬೇಕಾಗ್ತದೆ. ನವಧಾನ್ಯಗಳನ್ನು ಹಾಕಿದ್ರೆ ಮತ್ತೆ ತುಂಬಾ ಒಳ್ಳೆಯದು. ಇಲ್ಲವರಲ್ಲಿ 5 ರೀತಿಯ ಧಾನ್ಯಗಳನ್ನು ನೀವು ಹಾಕ್ಬೋದು. ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಈ ಥರ ನೀವು 5 ರೀತಿಯದ್ದು ಹಾಕ್ಬೋದು. ಅದ್ರ ಮೇಲೆ 2 ಎದುರೇರಿ ಅಷ್ಟದಿಕ್ಕೂ ಬರುವಂಥ ಸ್ಟಾರ್ ರಂಗೋಲಿಯನ್ನು ಹಾಕಿಕೊಂಡು ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ, 2 ಗೆಜ್ಜೆ ವಸ್ತ್ರವನ್ನು ಹಾಕಿ, ನಿಮ್ಮಲ್ಲಿ ಮುತ್ತು ಹವಳವಿದ್ದರೆ ಅದನ್ನು ಸಹ ನೀವು ಪೂಜೆಯನ್ನು ಮಾಡಿಕೊಳ್ಳುವುದಂತ ಮರೆಯಬೇಡಿ. ಹಾಗೆ ಹೂವಿನಿಂದ ನೀವು ಅಲಂಕಾರವನ್ನು ಮಾಡಿ ಇಷ್ಟು ನೀವು ಪೂಜೆಯನ್ನು ಸಿದ್ಧತೆ. ಕಾಮಾಕ್ಷಿ ದೀಪಾರಾಧನೆ ಮಾಡುವಂಥದ್ದು ತುಂಬಾ ಶ್ರೇಷ್ಠ. ಕಾಮಾಕ್ಷಿ ದೀಪ ಕೆಳಗೆ ರಂಗೋಲಿಯನ್ನು ಹಾಕಿಕೊಳ್ಳಿ. ಪ್ಲೇಟ್ ಮೇಲೆ ಕಾಮಾಕ್ಷಿ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ, ಹಾಗೆ ಶ್ರೀಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ. ಹಾಗೆ ವಿಶೇಷ ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ, ಪಂಚಮುಖಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಲಕ್ಷ್ಮೀ ದೇವಿಗೆ. ಹಿತ್ತಾಳೆ, ಬೆಳ್ಳಿ ದೀಪ ಸಹ ಉಪಯೋಗಿಸ್ಕೊಳ್ಬೋದು. ಮಣ್ಣಿನ ದೀಪ ಉಪಯೋಗಿಸಿ ತುಂಬಾ ಶ್ರೇಷ್ಠವಾದದ್ದು. 5 ದಿಕ್ಕುಗಳು ಬರುವಂಥ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ 2 ತುಪ್ಪದ ಬತ್ತಿ, 1 ತುಪ್ಪದ ಬತ್ತಿ ಹಾಗೆ ಮಾಡಿ 5 ದಿಕ್ಕುಗಳಿಗೆ ಸಹ ಅದನ್ನು ನೀವು ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗ್ತದೆ. ಅಗರಬತ್ತಿಯನ್ನು ಬೆಳಗಿ ಆ ದೀಪಾರಾಧನೆ ಸಹ ಮಾಡಿ ಲಕ್ಷ್ಮೀ ದೇವಿಗೆ ಅದನ್ನು ಬೆಳಗಿ ಬಿಟ್ಟು, ನಂತರದಲ್ಲಿ ಲಕ್ಷ್ಮೀ ಅಷ್ಟೋತ್ಸವವನ್ನು ನೀವು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಬೇಕಾಗುತ್ತದೆ. ಲಕ್ಷ್ಮೀ ದೇವಿಯ ಮುಂದೆ ಪುಟ್ಟದಾಗಿರುವ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ನೀವು ಕುಂಕುಮಾರ್ಚನೆ ಮಾಡಿ, ನಂತರದಲ್ಲಿ ನೀವು ಎಲ್ಲ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ. ಪ್ರಸಾದಕ್ಕೆ ಅಂದರೆ ನೀವು ಹಾಲನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಲು, ಕ್ಷೀರಾನ್ನ ಮಾಡ್ಬೋದು, ಪೊಂಗಲ್ ಮಾಡ್ಬೋದು. ಸಿಂಪಲಾಗಿ ಇಟ್ಟು ನೀವು ಪೂಜೆ ಮಾಡಿ. ಹಾಗೆ ತಾಂಬೂಲ, ತೀರ್ಥ ಸಹ ಎಲ್ಲದಕ್ಕೆ ನೀವು ಪ್ರೋಕ್ಷಣೆ ಮಾಡಿ ಇಷ್ಟು ನೀವು ಪೂಜೆನ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸಿಂಪಲಾಗಿ ನೀವು ತಿಳಿಸ್ಕೊಟ್ಟಿದ್ದೇನೆ, ತುಂಬಾ ಏನಿಲ್ಲ. ಹಾಗೆ ರಾತ್ರಿ ಸಮಯದಲ್ಲಿ ನೀವು ಅನ್ನಪೂರ್ಣೇಶ್ವರಿ ದೇವಿಯ ಸ್ತೋತ್ರ, ಲಕ್ಷ್ಮೀ ದೇವಿಯ ಸ್ತೋತ್ರಗಳು, ಹಾಗೆ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ ಅದನ್ನು ನೀವು ಪಾರಾಯಣ ಮಾಡಿಕೊಳ್ಳಲೇಬೇಕಾಗುತ್ತದೆ. ಅದು ತುಂಬಾ ಶ್ರೇಷ್ಠವಾದದ್ದು. ಅನ್ನಪೂರ್ಣೇಶ್ವರಿ ದೇವಿಯ ಸ್ತೋತ್ರ ಮಾತ್ರ ನೀವು ಪಾರಾಯಣ ಮಾಡಿಕೊಳ್ಳುವುದಂತ ಮರೆಯಬೇಡಿ. ಹಾಗೆ ರಾತ್ರಿ ಲಕ್ಷ್ಮಿಯನ್ನು ಸ್ವಲ್ಪ ಮಟ್ಟಿಗೆ ಕದಲಿಸಿ ಹಾಗೆಯೇ ಬಿಟ್ಟುಬಿಡಿ. ಏನಕ್ಕಪ್ಪ ಅಂತಂದರೆ, ನೆಕ್ಸ್ಟ್ ಡೇ ಶುಕ್ರವಾರ ಬಂದುಬಿಡ್ತದೆ. ಸೊ ನಾವು ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ತೆಗೆಯಲು ಬರುವುದಿಲ್ಲ. ನಾವು ಕಲಸದ ಮುಂದೆ ಇಟ್ಟು ಪೂಜೆ ಮಾಡಬೇಕಲ್ವ, ಅದಕ್ಕೆ ನೀವು ಕದಲಿಸಿ ಹಾಗೆ ಬಿಟ್ಬಿಡಿ. ನೋಡಲ್ಲ ಫ್ರೆಂಡ್ಸ್, ನಮಗೆ ಆಷಾಢ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.